ನಮಸ್ತೆ ವೀಕ್ಷಕರೇ, ದಮಯಂತಿಸ್ ವೆಜ್ ರೆಸಿಪೀಸ್ಗೆ ಸ್ವಾಗತ. ಸ್ಪೆಷಲ್ ಆಗಿರುವ ಬಾಳೆಹಣ್ಣಿನ ಟಂಬ್ಲರ್ ಕೇಕನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸತಿ ನೋಡ್ಕೊಂಡು ಬರೋಣ. ಮೊದಲು ನಾನು ಒಂದು ಕಡಾಯಿಯನ್ನು ಒಲೆಯ ಮೇಲಿಟ್ಟು ಒಂದು 10 ನಿಮಿಷ ಇದನ್ನ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಸ್ಟವ್ ಮೇಲೆ ಕಡಾಯಿಯನ್ನು ಇಟ್ಕೊಳ್ಳಿ, ಅದಕ್ಕೆ ಒಂದು ರಿಂಗ್ ಹಾಕಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇದನ್ನ ಪ್ರೀ ಹೀಟ್ ಮಾಡ್ಕೋತಾರೆ. ಅದು ಮೀಡಿಯಮ್ ಫ್ಲೇಮ್ನಲ್ಲಿ ಪ್ರೀ ಹೀಟ್ ಮಾಡ್ಕೊಳ್ಳಿ. ಈಗ ಬ್ಯಾಟರ್ ಹಾಕೋಕ್ಕೆ ಟಂಬ್ಲರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ಲಾಸ್ ಬಳಸ್ಕೊಂಡಿದ್ದೀನಿ, ನೀವು ಬೇಕಾದರೆ ಯಾವುದಾದ್ರೂ ಆಗುತ್ತೆ. ನಾನು ಗ್ಲಾಸೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಗ್ಲಾಸ್ಗೆ ತೆಂಗಿನ ಎಣ್ಣೆನ ನಾನು ಹಾಕ್ಕೊಂಡು ಚೆನ್ನಾಗಿ ಸುತ್ತಲೂ ಹಚ್ಕೋತಾ ಇದ್ದೀನಿ. ನಾನು ಕೇಕಿಗೆ ತೆಂಗಿನ ಎಣ್ಣೆ ಯೂಸ್ ಮಾಡಿರೋದ್ರಿಂದ ನೀವು ಅದನ್ನೇ ಬಳಸಿ. ನೀವು ಯಾವ ಎಣ್ಣೆ ಯೂಸ್ ಮಾಡಿರ್ತೀರೋ ಅದೇ ಎಣ್ಣೆನ ಗ್ಲಾಸ್ ಸುತ್ತಲಕ್ಕೆ, ಇಲ್ಲಾಂದರೆ ಬಟರ್ ಯೂಸ್ ಮಾಡಿದ್ರೂ ಆಗುತ್ತೆ, ಏನು ತೊಂದರೆ ಇಲ್ಲ. ಎಣ್ಣೆನ ಚೆನ್ನಾಗಿ ಸುತ್ತಲೂ ಅದ್ಕೋಬೇಕು. ರೌಂಡಿಗೆ ಅದ್ಕೊಂಡು ಕೆಳಭಾಗಕ್ಕೂ ಚೆನ್ನಾಗಿ ಅದ್ಕೊಳ್ಳಿ. ಈಗ ಬಟರ್ ಪೇಪರ್ನ ಆ ಕೆಳಭಾಗದಲ್ಲಿ ಇರೋ ಶೇಪ್ಗೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೆಳಭಾಗಕ್ಕೆ ನಾನು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಹಾಕೋಬೇಕು. ಈ ಥರ ಒಂದು 4-5 ನಿಮ್ಮದು ಬ್ಯಾಟರ್ ಎಷ್ಟು ಬರುತ್ತೆ ಅಷ್ಟು ಗ್ಲಾಸಸ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಈಗ ಬ್ಯಾಟರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ನಾನು ಇಲ್ಲಿ ಒಂದು ಪಚ್ಚೆ ಬಾಳೆಹಣ್ಣನ್ನು, ಚೆನ್ನಾಗಿ ಹಣ್ಣಾಗಿರುವ ಪಚ್ಚೆ ಬಾಳೆಹಣ್ಣನ್ನ ನಾನು ತಗೊಂಡಿದ್ದೀನಿ. ಅನಂತರ 1/4 ಕಪ್ನಷ್ಟು ಸಕ್ಕರೆ, ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1/4 ಕಪ್ನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಂತರ 1 ಕಪ್ನಷ್ಟು ತೆಂಗಿನ ಎಣ್ಣೆಯನ್ನು ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. 1 ಕಪ್ನಷ್ಟು ತೆಂಗಿನ ಎಣ್ಣೆಯನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ನೀವು ಬೇಕಾದರೆ ನೀವು ಅಡುಗೆಗೆ ಬಳಸುವಂಥ ರಿಫೈನ್ಡ್ ಆಯಿಲ್ ಯಾವುದಾದ್ರೂ ಆಗುತ್ತೆ, ರಿಫೈನ್ಡ್ ಕುಕ್ಕಿಂಗ್ ಆಯಿಲ್ನ ಬಳಸ್ಕೊಳ್ಳಿ. ಇಲ್ಲಾಂದರೆ 100 ಗ್ರಾಮ್ ಬಟರ್ನ ಬೇಕಾದರೆ ಬಳಸ್ಕೋಬೋದು. ನಂತರ ಇಲ್ಲಿ 2/4 ಕಪ್ನಷ್ಟು ಮೈದಾ ಹಿಟ್ಟನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಅಳತೆ ನೋಡಿ, ಅಳತೆ ಪ್ರಮಾಣ ಸರಿಯಾಗಿರಬೇಕು. ನಾನು ಇಲ್ಲಿ ನನ್ನ ಮೆಜರ್ಮೆಂಟಿನ ಕಪ್ಪಿನಲ್ಲಿ ಅಳತೆ ಮಾಡ್ಕೋತಾ ಇದ್ದೀನಿ. 2/4 ಕಪ್ನಷ್ಟು ಮೆಜರ್ ಮಾಡಿಕೊಂಡು ನಾನಿಲ್ಲಿ ಹಾಕೋತಾ ಇದ್ದೀನಿ. ನಂತರ ಇದನ್ನು ನಾನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ 1-2 ಸುತ್ತು ತಿರುಗಿಸ್ಕೋಬೇಕು. ಅದು ಬ್ಯಾಟರ್ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಹದಕ್ಕೆ ಬರಬೇಕು. ಅಂದರೆ ಈ ಹದಕ್ಕೆ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಷ್ಟು ತಿಕ್ ಕನ್ಸಿಸ್ಟೆನ್ಸಿ ಇರುತ್ತೆ. ತುಂಬ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಕೆ ಹೋಗಬಾರ್ದು. ಈಗ ನಾನು ಇದನ್ನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇಷ್ಟು ಗಟ್ಟಿಯಾಗಿರಬೇಕು ನೋಡಿ, ಅದು ಲೆವೆಲ್ ಆಗಿ ಮಡಿಕೆ ಥರ ಬರಬೇಕು. ಬೇಕಿಂಗ್ ಸೋಡಾ ಫಸ್ಟಿಗೆ ನಾನು ಬೇಕಿಂಗ್ ಸೋಡಾ 1/4 ಸ್ಪೂನಿನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್, ನೋಡಿ ಇದು ಬೇಕಿಂಗ್ ಪೌಡರ್ ಮೊದಲಿಗೆ ಹಾಕಿದ್ದು 1/4 ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ. ನಂತರ 1 ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕಿದೆ. ಈಗ ದಾಲ್ಚಿನ್ನಿ ಪೌಡ್ರ್ 1/4 ಸ್ಪೂನಷ್ಟು ಹಾಕಿದ್ದೀನಿ. ನಂತರ 2-3 ಡ್ರಾಪ್ಸಷ್ಟು ವೆನಿಲಾ ಎಸೆನ್ಸನ್ನು ನಾನು ಹಾಕೋತಾ ಇದ್ದೀನಿ. ಈಗ ಇವನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ನಾನು ಮಿಕ್ಸಿಯಲ್ಲಿ ಕಲಿಸ್ಕೊಂಡಿದ್ದಲ್ವಾ, ಅದರಲ್ಲಿ ಮಿಕ್ಸಿಯಲ್ಲಿ ತೊಳೆದ ನೀರು, ಇದು ಹಾಲಿನ ನೀರಲ್ಲ, ಹಾಲಲ್ಲ, ಇದು ಮಿಕ್ಸಿಯಲ್ಲಿ ಬ್ಯಾಟರ್ ಕ್ಲೀನ್ ಮಾಡಿರೋ ನೀರನ್ನು 1 ಕಪ್ಪಷ್ಟು ತಗೊಂಡಿದ್ದೀನಿ. ಅದನ್ನು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಹಾಲು ಹಾಕೋತಾ ಇಲ್ಲ, ಮೊಸರು ಹಾಕೋತಾ ಇಲ್ಲ, ವಿತೌಟ್ ಅದೇನು ಇಲ್ಲದೇ ನಾನಿಲ್ಲಿ ಮಾಡ್ತಾ ಇರೋದು. 1 ಕಪ್ನಷ್ಟು ಈ ನೀರನ್ನು ನಿಧಾನಕ್ಕೆ ಕಲಿಸ್ಕೊತಾ ಬನ್ನಿ. ನಂತರ ಈಗ 1 ಕಪ್ನಷ್ಟು ಟೂಟಿ ಫ್ರೂಟಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಟೂಟಿ ಫ್ರೂಟಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಅನಂತರ ಡ್ರೈ ಫ್ರೂಟ್ಸ್, ಗೋಡಂಬಿ, ಆಮೇಲೆ ಬಾದಾಮಿ, ಇವೆಲ್ಲ ಕಟ್ ಮಾಡ್ಕೊಂಡಿರೋದು, ಇವೆಲ್ಲ ಒಂದು ಸ್ವಲ್ಪ ಇದ್ರೂ ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ. ಟೇಸ್ಟ್ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ. ಈಗ ಉಳಿದಿರುವ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಓಕೆ, ಈಗ ಬ್ಯಾಟ್ರು ಈ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಾನು 1 ಸ್ಪೂನಿನಷ್ಟು ಹಾಲಿನ ಪುಡಿ ಹಾಕೋತಾ ಇದ್ದೀನಿ. ಹಾಲಿನ ಪುಡಿ ಏನಕ್ಕಂದರೆ ಕೇಕ್ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ನಾನಿಲ್ಲಿ ಹಾಲಿನ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ.
ಇದ್ದರೂ ಹಾಕ್ಕೋಬೋದು, ಇಲ್ಲಾಂದರೂ ಪರವಾಗಿಲ್ಲ, ಹಾಗೇ ತೊಂದರೆ ಇಲ್ಲ, ನೀವು ಹಾಕ್ಕೋಬೋದು. ಈಗ ನಿಧಾನ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಸತಿ. ಜಾಸ್ತಿ ಹೊತ್ತು ಹಿಟ್ಟನ್ನು ಕಲಸೋಕ್ಕೆ ಹೋಗಬೇಡಿ. ಬೇಕಿಂಗ್ ಪೌಡ್ರ್ ಹಾಕಿರೋದ್ರಿಂದ ತುಂಬ ಹೊತ್ತು ಕಲಸಿದ್ರೆ ಹಿಟ್ಟು ಚೆನ್ನಾಗಿರಲ್ಲ, ಕೇಕ್ ಚೆನ್ನಾಗಿ ಬರಲ್ಲ. ಈಗ ನಾನು ಎಣ್ಣೆ ಹಚ್ಕೊಂಡಿದ್ದಲ್ವಾ, ಆ ಟಂಬ್ಲರ್ಗೆ ನಾನೀಗ ಕೇಕ್ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟು ತಿಕ್ಕಾಗಿರಬೇಕು. ಈಗ ಎಲ್ಲ ಗ್ಲಾಸಿಗೆ ಎಣ್ಣೆ ಹಚ್ಚಿದ ಗ್ಲಾಸ್ಗೆಲ್ಲ ನಾನು ಈ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಅರ್ಧ ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಫುಲ್ಲು ಹಾಕಿ ಬ್ಯಾಟರ್ನ ಮುಚ್ಚಕ್ಕೆ ಹೋಗಬೇಡಿ ಗ್ಲಾಸನ್ನ. ಯಾಕಂದರೆ ಅರ್ಧ ಭಾಗದಷ್ಟು ಹಾಕಿ ಅದು ಬೇಯತಿಗೆ ಉಬ್ಬಿದಾಗ ಮೇಲಕ್ಕೆ ಬಂದುಬಿಡುತ್ತೆ. ಅದರಿಂದ ಸ್ವಲ್ಪ ಸ್ವಲ್ಪ ಹಾಕೋಬೇಕು. ನಾನಿಲ್ಲಿ ಒಂದು 4 ಗ್ಲಾಸಿಗೆ ಆಗುವಷ್ಟು ಬ್ಯಾಟರನ್ನು ಹಾಕ್ಕೊಂಡಿದ್ದೀನಿ. ಈಗ ಈ 4 ಗ್ಲಾಸಿಗೆ ಆಗಿದೆ ನೋಡಿ ಹಿಟ್ಟು ಬ್ಯಾಟರು. ಇದನ್ನು ನಿಧಾನಕ್ಕೆ 1ರಿಂದ 2-3 ಸತಿ ಟ್ಯಾಪ್ ಮಾಡ್ಕೊಳ್ಳಿ. ಹಾಗಂದರೆ ಬಬಲ್ಸ್ ಇದ್ದರೆ ಅದು ಲೆವೆಲಾಗಿ ಕೂತ್ಕೋತ್ತೆ. ನಂತರ ಈಗ ಪ್ರೀ ಹೀಟ್ ಮಾಡಿದ್ನಲ್ಲ, ಆ ಪ್ರೀ ಹೀಟ್ ಆಗಿರೋದನ್ನ ಚೆಕ್ ಮಾಡಿಕೊಂಡು, ಈಗ ಪ್ರೀ ಹೀಟ್ ಆಗಿದೆ, ಆಲ್ರೆಡಿ ತುಂಬ ಹೀಟ್ ಆಗಿದೆ. ಅದಕ್ಕೊಂದು ಪ್ಲೇಟ್ ಕೆಳಗಡೆ ರಿಂಗ್ಗೆ ಒಂದು ಪ್ಲೇಟ್ ಇಟ್ಬಿಟ್ಟು ಹುಷಾರಾಗಿರಬೇಕು, ಕೈ ತುಂಬ ಸುಟ್ಟೋಗ್ಬಿಡುತ್ತೆ, ಅಷ್ಟು ಬಿಸಿ ಇರುತ್ತೆ. ನಿಧಾನಕ್ಕೆ ಈಗ ಗ್ಲಾಸ್ಗಳನ್ನೆಲ್ಲ ಅಲ್ಲಿ ಇಟ್ಬಿಡಿ. ಫಿಲ್ ಮಾಡಿರೋ ಬ್ಯಾಟರ್ ತುಂಬಿಸಿರೋ ಗ್ಲಾಸ್ನ ನಿಧಾನಕ್ಕಿಟ್ಟು ಮುಚ್ಚಳ ಮುಚ್ಚಿ ಒಂದು 40ರಿಂದ 45 ನಿಮಿಷ ಬಿಡಿ. ಅದು ಲೋ ಫ್ಲೇಮ್, ಅದೇ ಫ್ಲೇಮಲ್ಲಿ ಇರಬೇಕು. ನೀವು ಯಾವ ಫ್ಲೇಮಲ್ಲಿ ಹೀಟ್ ಮಾಡೋಕ್ಕೆ ಇಟ್ಟಿದ್ರೆ ಅದೇ ಫ್ಲೇಮಲ್ಲಿ 40 to 45 ಮಿನಿಟ್ಸ್ ನೀವು ಅದನ್ನ ಬೇಯಲು ಬಿಡಬೇಕು. ಈಗೊಂದು 40ರಿಂದ 45 ನಿಮಿಷ ಬೇಯ್ತಾ ಇದೆ. ನೋಡಿ, ಈಗ ನೋಡೋಣ ಬೆಂದಿದೆ ಅಂತ ಚೆಕ್ ಮಾಡೋಣ. ಬೆಂದಿದೆ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ, ಒಂದು ಟೂತ್ ಪಿಕ್ ತೊಗೊಳ್ಳಿ. ಟೂತ್ ಪಿಕ್ಕಲ್ಲಿ ಸುಮ್ಮನೆ ಹಿಂಗೆ ಚುಚ್ಚಿ ನೋಡಿದ್ರೆ ಅದು ಹಿಟ್ಟು ಅಂಟ್ಕೊಂಡಿಲ್ಲ ಅಂದರೆ ಬೆಂದಿರುತ್ತೆ. ಸಂಪೂರ್ಣ ಬೆಂದಿದೆ. ಇದೀಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಹೊತ್ತು ನಾವು ತಣ್ಣಗಾಗಕ್ಕೆ ಇಡಬೇಕು. ಇಲ್ಲ ಅಂದರೆ ಬಿಸಿಯಲ್ಲಿ ತೆಗಿಯೋಕ್ಕೆ ಹೋಗ್ಬೇಡಿ. ಬಿಸಿಯಲ್ಲಿ ತೆಗಿಯೋಕ್ಕೆ ಹೋದರೆ ಅದು ಕೇಕು ಕಪ್ಪಿಂದ ಈಚೆ ಬರಲ್ಲ. ತುಂಬ ಅಂಟ್ಕೊಂಡು ಅದು ಬಿಸಿಯಲ್ಲಿ ತೆಗೆದ್ರೆ ಪುಡಿ ಆಗಿಬಿಡುತ್ತೆ ಕೇಕು. ಅದರಿಂದ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಿ. ನೋಡಿ ಇದೀಗ ತಣ್ಣಗಾಗಿದೆ. ಒಂದು ವುಡನ್ ಚಾಕು ಯಾವುದಾದ್ರೂ ಆಗುತ್ತೆ, ಅದ್ರ ಸಹಾಯದಿಂದ ಮೆತ್ತಿಗೆ ಸೈಡ್ನ ಪ್ರೆಸ್ ಮಾಡಿ ತೆಗೀರಿ. ನೋಡಿ, ಆರಾಮಾಗಿ ಬರುತ್ತೆ. ಎಷ್ಟು ಈಸಿಯಾಗಿ ಬಂತು ನೋಡಿ. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ, ರೋಲ್ ಥರ ಇದೆ. ಇದನ್ನು ಈಗ ನಾನು ಸೈಡು ಎಡ್ಜ್ ಪಾರ್ಟ್ ಇದೆಲ್ವಾ, ನನ್ನ ಬಟರ್ ಪೇಪರ್ ಹಾಕಿದ್ನಲ್ಲ, ಆ ಬಟರ್ ಪೇಪರ್ನ ಬ್ಯಾಕ್ ಪಾರ್ಟು ಸ್ವಲ್ಪ ಹಾರ್ಡಾಗಿರುತ್ತೆ, ಅದನ್ನ ಕಟ್ ಮಾಡಿ ತೆಗೆದ್ಬಿಡಿ. ಅದು ಆ್ಯಕ್ಚುಲಿ ತುಂಬ ಹಾರ್ಡ್ ಇರುತ್ತೆ, ಅದು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಂತರ ಈಗ ಬಿಸಿ ಆರಿದ ಮೇಲೇ ಕಟ್ ಮಾಡಬೇಕು, ಇಲ್ಲಾಂದರೆ ಕೇಕು ಸ್ಲೈಸಸ್ ಚೆನ್ನಾಗಿ ಬರಲ್ಲ, ಪುಡಿ ಆಗಿಬಿಡುತ್ತೆ. ಈಗ ನಿಧಾನಕ್ಕೆ ಸ್ಲೈಸಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ. ಈಗ ನೋಡಿ, ಇದೇ ಥರ ಸ್ಲೈಸಸ್ ಮಾಡಿ ಇಟ್ಕೊಳ್ಳಿ. ಸಾಫ್ಟಾಗೂ ಇದೆ, ತುಂಬ ಚೆನ್ನಾಗಿದೆ. ಇದು ಟೀ ಜೊತೆಗೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮತ್ತಷ್ಟು ರುಚಿಕರವಾದ ವೆಜ್ ರೆಸಿಪಿಗಾಗಿ ದಮಯಂತೀಸ್ ವೆಜ್ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಈ ಎಲ್ಲ ಹೊಸ ರೆಸಿಪೀಸ್ನ ಮತ್ತೆ ನೀವು ನೋಡ್ಕೋಬೋದು. ಧನ್ಯವಾದಗಳು.